ಸೊ ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಕೆಲವು ಸಾತಿ ನಾವಿಂಥ ಸಂಗತಿಗಳನ್ನು ತಿಳ್ಕೊಳ್ಬೇಕಂದ್ರೆ ನಾವು ಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಕಾಗಲ್ಲ. ಒಂದು ವೇಳೆ ನಮ್ಮ ಮನೆಯ ಪ್ರಾರ್ಥನೆ ನಮಗೆ ಸಾಕಾಗಿದ್ರೆ ದೇವರು ಸಭೆಯನ್ನು ಇಡ್ತಾ ಇರಲಿಲ್ಲ. ದೇವರು ಸಭೆಯನ್ನು ಯಾಕಿಟ್ಟಿದ್ದಾನಂದ್ರೆ ನಾವು ಸಭೆಯಾಗಿ ಸೇರಿ ಪ್ರಾರ್ಥನೆ ಮಾಡುವಾಗಲೇ ಇಂಥ ಸಂಗತಿಗಳು ನಮಗೆ ಪ್ರಕಟವಾಗ್ತಾ ಇರ್ತಾರೆ. ಅದಕ್ಕೆ ಸಭೆ ಎಂಬುವಂಥದ್ದು ಯಾವುದೋ ಒಬ್ಬ ಸಂಘ ಸಂಸ್ಥೆಗಳಿಂದ ಹುಟ್ಟುಕೊಂಡು ಬಂದಿರುವಂಥದ್ದಲ್ಲ, ದೇವರ ಹೃದಯದಿಂದ ಹುಟ್ಟುಕೊಂಡು ಬಂದಿರುವಂಥದ್ದೇ ಸಭೆ. ಹಲ್ಲೆಲೂಯಾ. ನಾವು ನೋಡ್ತೀವಲ್ಲ, ಸಭೆ ಹೇಗೆ ಹುಟ್ಟುಕೊಂಡು ಬಂದಿದೆ ಎಂಬುದಾಗಿ ನೋಡುವಾಗ ಸಭೆಯ ವಿಷಯವಾದ ಅನಾದಿ ಕಾಲದ ದೇವರ ಪ್ರಣಾಳಿಕೆಯನ್ನು ನಾವು ನೋಡ್ತಿರುವಾಗ ಬಹಳ ಆಶ್ಚರ್ಯ ಆಗ್ತದೆ. ಈ ಸಭೆಯ ವಿಷಯವಾದ ಮರ್ಮ ನಾವು ನೋಡ್ತೀವಿ. ದೇವರು ಪುರುಷ ಆದಾಮನನ್ನು ಉಂಟು ಮಾಡುವಾಗ ಅವರನ್ನು ಹೇಗೆ ಉಂಟು ಮಾಡಿದಂತೆ? ಸ್ತ್ರೀಯನ್ನಾಗಿಯೂ ಪುರುಷನ, ಅಂದ್ರೆ ಪುರುಷನನ್ನು ಉಂಟು ಮಾಡುವಾಗಲೇ ಎಲ್ಲಿಟ್ಟಿದ್ದಾನೆ ಸ್ತ್ರೀಯನ್ನು? ಜೋರಾಗಿ ಹೇಳ್ಬೇಕು, ಎಲ್ಲಿಟ್ಟಿದ್ದಾನೆ? ಪುರುಷನಲ್ಲಿ ದೇವರೇನು ಮಾಡಿಬಿಟ್ಟಿದ್ದಾನೆ? ಸ್ತ್ರೀಯನ್ನು ಇಟ್ಟಿದ್ದಾನೆ. ಪ್ರೀತಿಯ ಕಾಲವು ಪರಿಪೂರ್ಣವಾದಾಗ ದೇವರು ಏನ್ ಮಾಡ್ದ? ಆದಾಮನ ಪಕ್ಕೆ ಎಲುಬಿನಿಂದ ಯಾರನ್ನು ತೆಗೆದ? ಸ್ತ್ರೀಯನ್ನು ತೆಗೆದು ಅವಳನ್ನು ಮಾಡಿಬಿಟ್ಟು ಏನ್ ಮಾಡಿದ? ತಗೊಂಡು ಬಂದ. ಅದೇ ವಿಧವಾಗಿ ಪ್ರೀತಿಯ ಸ್ನೇಹಿತರೆ, ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೀವಿ, ನಮ್ಮ ದೇವರು ಅನಾದಿ ಸಂಕಲ್ಪ ಕ್ರಿಸ್ತನಲ್ಲಿ ಏರ್ಪಾಟು ಮಾಡಿದ್ದಾನೆ ಸಭೆಯನ್ನು. ಅದಕ್ಕೆ ಕ್ರಿಸ್ತನು ಯಾವಾಗಿದ್ದಾನೋ ಸಭೆ ಅವಾಗಿತ್ತು. ಎಲ್ಲಿತ್ತು? ಕ್ರಿಸ್ತನು ಎಲ್ಲಿದ್ದಾನೋ ಸಭೆ. ಈ ಸಭೆ ಎಲ್ಲಿತ್ತು? ಅಲ್ಲ, ಜೋರಾಗಿ ಹೇಳಿ, ಸಭೆ ಎಲ್ಲಿತ್ತು? ಯವನಸ್ಥ ಮಕ್ಕಳು ಸ್ವಲ್ಪ ಜೋರಾಗಿ ಮಾತಾಡಬೇಕು, ಹೌದಾ? ಪ್ರೈಸ್ ದಿ ಲಾರ್ಡ್. ಸಭೆ ಎಲ್ಲಿತ್ತು?